ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಓಕೆ, ಏನೋ ಬ್ಯಾನರ್ನಲ್ಲಿ ನನ್ನ ಫೋಟೋ ಇಲ್ಲ ಅಂತ ರಾಮಲಿಂಗಪ್ಪ ಅನ್ನೋರೇನೋ ಸ್ವಲ್ಪ ಗರಂ ಆಗಿದ್ದಾರೆ ಇವತ್ತು. ರಾಮಲಿಂಗಪ್ಪ ಈಶ್ವರಪ್ಪನವರ ಅಳಿಯ ಬಳ್ಳಾರಿ ಬಿಜೆಪಿ ಸಮಾವೇಶದಲ್ಲಿ ರಾಮುಲು ಸಮ್ಮುಖದಲ್ಲೇ ಒಂದು ಹೈ ಡ್ರಾಮಾ ನಡೆದಿದೆ. ಬ್ಯಾನರ್ನಲ್ಲಿ ನನ್ನ ಫೋಟೋ ಇಲ್ಲ ಅಂತ ಮಾಜಿ ಬೂಡಾ ಅಧ್ಯಕ್ಷ ರಾಮಲಿಂಗಪ್ಪ ಅನ್ನೋರು ಗಲಾಟೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ರಾಮಲಿಂಗಪ್ಪನವರ ಈ ವರ್ತನೆಗೆ ಏನ್ ಕಾರಣ? ನಿಜಕ್ಕೂ ಬ್ಯಾನರ್ನಲ್ಲಿ ಫೋಟೋ ಇಲ್ಲ ಅನ್ನೋದೇ ಕಾರಣನಾ ಅಥವಾ ಈಶ್ವರಪ್ಪನವರ ಅಳಿಯ ಅನ್ನೋದು ಕಾರಣನಾ? ಅರವಿಂದ್, ಪ್ರಮುಖವಾಗಿ ರಾಮಲಿಂಗಪ್ಪ ಅವರು ಬಿಜೆಪಿಯ ಹಿರಿಯ ಮುಖಂಡರು ಕೂಡ ಆಗಿದ್ರು. ಆದ್ರೂ ಕೂಡ ಅವರ ಅಸಮಾಧಾನಕ್ಕೆ ಎಲ್ಲೋ ಒಂದ್ ಕಡೆಗೆ ಈಶ್ವರಪ್ಪನವರಿಗೆ ಟಿಕೆಟ್ ಕೈ ತಪ್ಪಿರುವ ಕಾರಣನೂ ಅಂತ ಹೇಳ್ಬೋದು. ಅದೇ ಪ್ರಮುಖ ಕಾರಣವನ್ನ ಇಟ್ಕೊಂಡು ಕಳೆದ ಬಾರಿಯೂ ಇದೇ ರೀತಿಯಾದಂತ ವರ್ತನೆಯನ್ನ ಮಾಡಿದ್ರು. ಈಗಲೂ ಕೂಡ ವೇದಿಕೆಯ ಅಂದ್ರೆ ಶ್ರೀರಾಮುಲು ಪರವಾಗಿ ಕಾರ್ಯಕರ್ತರ ಸಮಾವೇಶ ನಡೀತಾ ಇತ್ತು. ಸಮಾವೇಶ ನಡೆಯುವಂತ ಸಂದರ್ಭದಲ್ಲೇ ಸಮಾವೇಶದಲ್ಲಿ ಕುರುಬರನ್ನ ಕಡೆಗಣಿಸಲಾಗುತ್ತೆ, ಕುರುಬರನ್ನ ತುಳಿಯಲಾಗುತ್ತೆ. ಬಿಜೆಪಿಯಲ್ಲಿ ಕುರುಬರಿಗೆ ಯಾರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಿಲ್ಲ. ಉದ್ದೇಶಪೂರ್ವಕವಾಗಿ ಕುರುಬ ಸಮಾಜವನ್ನ ಬಿಜೆಪಿಯಲ್ಲಿ ತುಳಿಯಲಾಗುತ್ತೆ ಅಂತ ಭಾಷಣವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ರವಿಕುಮಾರ್ ಆಗಿರ್ಬೋದು ಮತ್ತೆ ಶ್ರೀರಾಮುಲು ಅವರು ಸಮಾಧಾನ ಮಾಡಕ್ ಬರ್ತಾರೆ. ಆವಾಗ ಈ ಒಂದು ನನ್ನ ವೇದಿಕೆಯ ಕಾರ್ಯಕ್ರಮದಲ್ಲಿ ನನ್ನ ಭಾವಚಿತ್ರ ಇಲ್ಲ ಅಂತ ಹೊಸದಂತ ವರಸೆಯನ್ನ ತೆಗಿತಾರೆ. ಹೀಗಾಗಿ ಕೆಲ ಹೊತ್ತು ಹೈ ಡ್ರಾಮಾ ಆಗುತ್ತೆ. ಅದಾದ ಬಳಿಕ ಎಲ್ರೂ ಕೂಡ ಅವರನ್ನ ಸಮಾಧಾನ ಮಾಡಿ ಈ ರೀತಿಯಾದಂತ ತಪ್ಪುಗಳು ಆಗಲ್ಲ, ಮತ್ತೆ ಈ ರೀತಿಯ ತಪ್ಪಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಅರವಿಂದ್, ಓಕೆ, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.